ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲಿ ಹೋಗ್ತಾ ಇದೆಯಪ್ಪ ಬೆಳಗ್ಗೆ ಬೆಳಗ್ಗೆ ಲೊಕೇಶು ಅಂತೀರಾ? ಹಿಂಗೆ ನಮ್ಮ ವೈಫು ಬಂದವರು ಬ್ರೇಕ್ಫಾಸ್ಟ್ ರೈಡ್ ಹೋಗೋಣ ಅಂತ ಅಂದರು. ಅದಕ್ಕೆ ಹಿಂಗೆ ಇಲ್ಲೇ ಪಕ್ಕದಲ್ಲೇ ಇರೋ ನಂದಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಈಗ ಆಲ್ಮೋಸ್ಟ್ ಒಂದು 53 ಕಿಲೋಮೀಟರ್ಸ್ ಇರೋದು ನಮ್ಮ ಮನೆಯಿಂದ. ಇವಾಗ ಆಲ್ರೆಡಿ ಅರ್ಧಕ್ಕೆ ಬಂದ್ಬಿಟ್ಟಿದ್ದೀವಿ. ಇನ್ನೊಂದು 20-25 ಕಿಲೋಮೀಟರ್ಸ್, 23 ಕಿಲೋಮೀಟರ್ಸ್ ಇರ್ಬೋದು. ನಂದಿ ಬೆಟ್ಟ ಸೀದಾ ತೋರಿಸ್ತಾ ಇದೆ ನೋಡಿ ಅಲ್ಲಿ ಬೋರ್ಡು. ಅಲ್ಲಿಂದ ಬಿಟ್ಟಿದ್ದೆ 5:15 ಆಯಿತು. ಇವಾಗ ಟೈಮು 6:16 ಬೆಳಗಿನ ಜಾವ. ನಾವು ಕರೆಕ್ಟಾಗಿ ಎಕ್ಸಾಕ್ಟಾಗಿ 6 o'clock ಅಲ್ಲಿ ಎದ್ದಿದ್ರೆ ಚೆನ್ನಾಗಿರೋದು. 6 o'clock ಇಲ್ಲ ಅಂತ ಅಂದರೆ 6 ಬೇಡ, 5:30 ಅಲ್ಲಿ ಇರಬೇಕಿತ್ತು ನಾವು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಸಕ್ಕತ್ತಾಗಿರೋದು 5:30, 5:40 ಹಂಗಿದ್ರೆ ಚೆನ್ನಾಗಿರೋದು. ಅವಾಗ ತಾನೇ ಬೆಳಕರಿತಿತ್ತು, ಫುಲ್ ಫಾಗ್ ಕವರ್ ಆಗಿರ್ತಿತ್ತು. ಸೊ ನಮ್ಮ ವಯಸ್ಸಿಗಂತೂ ಎಕ್ಸ್ಪೀರಿಯನ್ಸ್ ಇನ್ನೂ ತುಂಬ ಚೆನ್ನಾಗಿ ಸಿಕ್ಕಿರೋದು. ಆ್ಯಕ್ಚುಲಿ ಇವಾಗೇನು ಮಾನ್ಸೂನ್ ಅಲ್ವಾ, ನನ್ನ ಪ್ರಕಾರ ಒಂದು 10 ಗಂಟೆವರೆಗೂ ಅಲ್ಲಿ ಫಾಗು ರೈನ್ ಥರ ಇದ್ದೇ ಇರುತ್ತೆ ಅಂದ್ಕೊತೀನಿ. ನೋಡೋಣ ಅವ್ರ ರಿಯಾಕ್ಷನ್ ನೋಡಬೇಕು ಹೆಂಗಿರುತ್ತೆ ಏನು ಅಂತ. A few moments later. ಸೊ ನಂದಿ ಬೆಟ್ಟ ಫೈನಲಿ ರೀಚ್ ಆಗಿದ್ದೀವಿ. ಒಳಗಡೆ ಟಿಕೆಟ್ ತೊಗೊಂಡು ಎಂಟರ್ ಆಗಿದ್ದೀವಿ. ಮೈಕ್ ಹಾಕಿಲ್ಲ, ಕೇಳಿಸುತ್ತೆ ಇದರಲ್ಲಿ ವಾಯ್ಸ್ ಕ್ಲಾರಿಟಿ ಇದೆ. ನಾನು ಗುಸು ಅಂತಿಲ್ಲ. हड़ा कितने का? स्लैब हो अला 1500 समथिंग. ಪೂಜೆ ಆಗಿಲ್ವಾ? ಏನು ಗೊತ್ತಾ, ನಾವಿಲ್ಲಿ ಹೋಗ್ತಾ ಇರ್ತೀವಿ. ಈಗ ಸಡನ್ ಆಗಿ ಚಿರತೆ ಬಂದ್ಬಿಟ್ರೆ ಇಲ್ಲಿರ್ಬಾರ್ದಾಗಿತ್ತು, ಹಾಲಿವುಡ್ ಡೈರೆಕ್ಟರ್ ಆಗಬೇಕಾಗಿತ್ತು. ಇದು ಆ್ಯಕ್ಚುಲಿ ಟ್ರಕ್ಕಿಂಗ್ ಬರ್ಬೇಕನ್ನೋ ಪ್ಲಾನೇ ಇರಲಿಲ್ಲ. ಹಿಲ್ಸ್ಗೆ ಅಂತ ಬಂದು ಇವಾಗ ಅದು ಜೀನ್ಸಲ್ಲಿ ಟ್ರಕ್ಕಿಂಗ್ ಮಾಡ್ತಾಯಿದ್ವಿ ವಿತೌಟ್ ಶೂಸ್. ನಾನು ಇಟ್ಟು ಯಾವ ಸ್ಲಿಪ್ಪರಕ್ಕೆ ಬಂದಳು, ಯಾರ್ದು ಕಟ್ಕೊಂಡಿದ್ದು ಪಾರ್ಕಿಂಗಲ್ಲಿ. ಇಂಥವೆಲ್ಲ ಬ್ಲಾಗಲ್ಲಿ ಶೇರ್ ಮಾಡೋಕ್ಕಾಗಲ್ಲ, ದಯವಿಟ್ಟು ಸುಮ್ಮನೆ ಪ್ಲೀಸ್. ಅಲ್ಲಿ ಪಾರ್ಕಿಂಗಲ್ಲಿ ಬಿಟ್ಟಿದ್ರು, ಯಾರೋ ಬೈಕ್ ಕೆಳಗೆ ಎತ್ಕೊಂಡು ಹಾಕೊಂಬಂದ್ಬಿಟ್ಟವಳೆ. ಕೈ ನೋವು ಬಂತು ಯಪ್ಪ. ಹಿಂಗೆ ಟ್ರೆಕ್ಕಿಂಗ್ ಮಾಡೋವಾಗ ಹಿಂಗೆ ನೋಡಿದೆ. ಇದೇನು ಹುಳ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹೇಳ್ತಾರಪ್ಪ ಹಿಂಗೆ ಮುಟ್ಟಿದ್ರೆ ಫುಲ್ ರೌಂಡ್ ಏನೋ ಆಗುತ್ತೆ, ಆ ಥರದ್ದೇನೋ. ಅದೇನಂತ ಸಾವಿರಕಾಲೇನೋ ಏನೋ ಹೇಳ್ತಾರೆ ಗೊತ್ತಿಲ್ಲ. ಇನ್ಯಾವ ಕಾಲು ಅಲ್ಲ, ಸಾವಿರಕಾಲು. ಇದೆಲ್ಲ ನಾನು ಪಕ್ಕ ಮ್ಯೂಟ್ ಮಾಡ್ತೀನಿ. ಯಾವ ಎಡಿಟಿಂಗ್ ನಾನು ತಾನೇ ಮಾಡೋದು. ಎಡಿಟಿಂಗ್ ನಾನು ತಾನೇ ಫೈನಲ್ ಮಾಡೋದು.
ಹ್ಞೂ ನಿನಗೆ ತೋರ್ಸೋದೇ ಇಲ್ಲ, ಬಾಸ್. ನಿನಗೆ ತೋರ್ಸೋದೇ ಇಲ್ವಲ್ಲ. ಅವೆಲ್ಲ ಆಗಲ್ಲ. ಇಳಿಬೇ ಯಾವ ದಾರಿಯಲ್ಲಿ ಹೋಗ್ತಾ ಇದೀವಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನಾವು ಬಂದಿದ್ದ ದಾರಿ ಇದಲ್ಲ, ಬಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಎಲ್ಲಿಗೆ ಹೋಗ್ತೀವಿ ಅಂತಾನು ಗೊತ್ತಿಲ್ಲ. ಎಕ್ಸ್ಪೆಕ್ಟೆಡ್ ದ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ಎಕ್ಸ್ಪ್ಲೋರ್ ದ ಅನ್ಎಕ್ಸ್ಪ್ಲೋರ್ಡ್. ಬಟ್ ಆ್ಯಕ್ಚುಲಿ ನೇಚರ್ ತುಂಬ ಚೆನ್ನಾಗಿದೆ ಇಲ್ಲಿ. ವೆದರ್, ನೇಚರ್ ತುಂಬ ಚೆನ್ನಾಗಿದೆ. ಮತ್ತು ಟ್ರಕ್ಕಿಂಗ್ ಮಾಡಬೇಕು ಅಂತ ಬಂದರೆ ಒಳ್ಳೆ ಲೊಕೇಶನ್. ಆ್ಯಂಡ್ ನೇಚರ್ ಲವರ್ಸ್ಗಂತೂ ಬೆಸ್ಟ್ ಸ್ಪಾಟ್ ಇದು ನಂದಿ ಹಿಲ್ಸು. ತುಂಬ ಚೆನ್ನಾಗಿದೆ. ಸೀರಿಯಸ್ಲಿ ಟ್ರಕ್ಕಿಂಗ್ ಪಾಯಿಂಟ್ ಹೆಂಗಿದೆ ಅಂತ ಅಂದರೆ ಕೊಡಚಾದ್ರಿ ನೆನಪಾಗ್ತಿದೆ ನನಗೆ. ತುಂಬ ನ್ಯಾರೋ ಸ್ಪೇಸಸ್ ಇದೆ. ಓ ಮೈ ಗಾಡ್, ಕೂಲಾಗಿರುತ್ತೆ. ಹತ್ತೋದು ಹೇಗೆ ಅನ್ಸುತ್ತೋ ಗೊತ್ತಿಲ್ಲ, ಬಟ್ ಇಳಿಯೋದಕ್ಕಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಗೊತ್ತಿಲ್ಲ ನಾವು ಯಾವ ಕಡೆ ಹೋಗ್ತಿದ್ದೀವಿ ಅಂತ. ಓ ಮೈ ಗಾಡ್. ವಾಪಸ್ ಹತ್ಬೇಕೇನು ಎಂಡ್ಯಾ ಏನಮ್ಮ ಇದು ಡೆಡ್ ಎಂಡಾ? ನಾವು ಯಾವುದೋ ಡೆಡ್ ಎಂಡಿಗೆ ಬಂದುಬಿಟ್ಟಿದ್ದೀವಿ. ಇಟ್ಸ್ ಅ ರಾಂಗ್ ಪ್ಲೇಸ್. ಬಟ್ ಇಲ್ಲಿ ಸ್ಟೆಪ್ಸ್ ಇದೆ, ಬಟ್ ಇಲ್ಲಿ ಯಾರೂ ಓಡಾಡಲ್ಲ ಅಂತ ಹೇಳ್ಬಿಟ್ಟು ಕ್ಲೋಸ್ ಆಗಿದೆ ಅಂತ ನನಗನ್ಸುತ್ತೆ. ಇಲ್ಲಿ ಸ್ಟೆಪ್ಸ್ ಇದೆ, ಆ್ಯಕ್ಚುಲಿ ಸ್ಟೆಪ್ಸ್ ಇದೆ. ಇಲ್ಲಿ ಯಾವುದೋ ಮರ ಬಿದ್ದಿದೆ, ಅಲ್ಲಿ ತೋರಿಸೋದು ದೊಡ್ಡ ಮರ ಬಿದ್ದಿದೆ. ಮೇಬಿ ಇದು ಕ್ಲೋಸ್ ಆಗಿರ್ಬೋದು. ಜಾಸ್ತಿ ಜನ ಓಡಾಡಲ್ಲ ಅನ್ನೋ ಕಾರಣಕ್ಕೆ, ಬಿಕಾಸ್ ಇಲ್ಲಿ ಚೇರ್ಸ್ ಎಲ್ಲ ಇದೆ. ಹೌದು, ಬಟ್ ಯಾರೂ ಓಡಾಡಲ್ಲ ಅಂತ ಇದು ಕ್ಲೋಸ್ ಆಗಿದೆ. ನಮ್ಮ ಪ್ರಿಡಿಕ್ಷನ್ ರಾಂಗ್ ಆಗಿದೆ. ಸೊ ನಾವು ಮತ್ತೆ ಬಂದಿದ್ದ ದಾರಿಯಲ್ಲೇ ಹೋಗ್ತೀವಿ. ಹೋಗಿ ಮತ್ತೆ ಅದೇ ರೂಟಲ್ಲಿ ಹೋಗೋಣ. ಲೆಟ್ಸ್ ಗೋ. ನಂಗೆ ಬರೀ ಭಯ ಆಗ್ತದೆ, ಅದು ಏನಾದ್ರು ಇದ್ರೆ ಅಂತ ಭಯ. ಏನು ಗೊತ್ತಾ, ನಾವು ದುಡ್ಡು ಕೊಟ್ಟು ಎಷ್ಟೇ ಗಿಡ ತೊಗೋಬೋದು ಆಯಿತಾ, ಆದರೆ ಕದ್ದಿರೋ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತಂತೆ. ನಾನು ಟ್ರೈ ಮಾಡಿದ್ದೀನಿ. ಸೈಕೋ ನೋಡಿ, ಈ ದಾರಿ ಏನು ಸಕ್ಕತ್ತಾಗಿದೆ. ಹಂಗೆ ತೋರಿಸ್ಕೊಡ್ತೀನಿ. ಆವಾಗಲೇ ಇನ್ಕಂಪ್ಲೀಟ್ ಮಾಡಿಬಿಟ್ಟೆ ಮಾತಾಡೋದನ್ನ. ತುಂಬ ಚೆನ್ನಾಗಿದೆ. ಹೇಳಮ್ಮ, ಕದ್ದಿರೋ ಗಿಡದ ಕತೆನ. ಕದ್ದಿರೋ ಗಿಡ ಅಂತ ಹೇಳ್ಬಾರ್ದು, ಅದನ್ನ ತುಂಬ ಲವ್ ಜಾಸ್ತಿ ಆಗಿ, ಇಷ್ಟ ಆಗಿ, ಇನ್ಸ್ಪೈರ್ ಆಗಿ ಮನೇಲಿ ಬೆಳೆಸ್ಬೇಕು ಇದೇ ಥರ ಅಂತ ಹೇಳ್ಬಿಟ್ಟು ತೊಗೊಂಡೋಗ್ತಾ ಇದ್ದೀನಿ. ಕಾಡನ್ನ ಉಳಿಸಿ ಅಂತ ಹೇಳ್ತಾರಲ್ಲ, ಆ ಥರ ನಾನು ಒಂದು ನೋಡಿ ಎಷ್ಟು ಚೆನ್ನಾಗಿದೆ ಅದು ಶೈನಿಂಗ್ ಬಿಸಿಲಿಗೆ. ಇದನ್ನು ಸೇಫಾಗಿ ತೊಗೊಂಡು ಹೋಗಿ, ಇದು ಏನು ಗೊತ್ತಾ, ನೋಡ್ಸ್ ಇದೆ, ರೂಟ್ ನೋಡ್ಸ್ ಇದೆ ನೋಡು. ಜಸ್ಟ್ ಇದನ್ನ ನೆಟ್ಟಿದ್ರೆ ಬೆಳ್ಕೊಂಡು ಹೋಗುತ್ತೆ. ಫುಲ್ ಅದೇ ಫುಲ್ ಹರಡ್ಕೊಂಡ್ಬಿಡುತ್ತೆ. ಈ ಥರದ್ದು ಇತ್ತು ಮನೇಲಿ. ಸೊ ಹಾಗಾಗಿ ಇದನ್ನ ನಮ್ಮ ಯಜಮಾನ್ರ ಬ್ಯಾಗಲ್ಲಿ ಹಾಕ್ತೀನಿ. ಅಲ್ಲ, ನನ್ನ ನಿಜ ಹೇಳ್ಬೇಕಂದ್ರೆ ನಾವು ಬಂದಾಗಲಿ ಇಲ್ಲೆಲ್ಲ ಓಡಾಡಿರಲಿಲ್ಲ. ಜಸ್ಟ್ ಕಾಟೇಜಸ್ ಇದೆಯಲ್ಲ, ಅದನ್ನು ಮಾತ್ರ ನೋಡಿಕೊಂಡು ಅಲ್ಲೊಂದೇ ಸ್ವಲ್ಪ ಇದು ಹಟ್ಟಾಕಿದ್ರು. ಅಂದರೆ ಗ್ರಿಲ್ ಹಾಕಿ, ಗ್ರಿಲ್ ಮೇಲೆ ಹಟ್ಟಾಕಿರ್ತಾರೆ. ಸೊ ಅಲ್ಲಿ ಮಾತ್ರ ಬಂದು ನೋಡಿಕೊಂಡು ಹೋಗಿದ್ದಿದ್ದೆ ಅಷ್ಟೇ. ತುಂಬ ಏನು ಸುತ್ತಾಡಿರಲಿಲ್ಲ. ಇವತ್ತೇ ನಿನ್ನ ಜೊತೆ ಬಂದಿಲ್ಲಲ್ಲ ಇಷ್ಟೆಲ್ಲ ಸುತ್ತಾಡ್ತಾ ಇರೋದು. ಹೆಂಡತಿ ಡಿಸಿಷನ್ ಆಗಲಿ ಕರೆಕ್ಟ್ ಇರುತ್ತೆ. ಅವ್ರು ಹೋಗೋ ದಾರಿನ ಫಾಲೋ ಮಾಡಿದ್ರೆ ಸಾಕು. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಇಷ್ಟೆಲ್ಲ ಸುತ್ತಾಡ್ತಾ ಇರೋದು. ಹೆಂಡತಿ ಡಿಸಿಷನ್ ಆಗಲಿ ಕರೆಕ್ಟ್ ಇರುತ್ತೆ. ಅವ್ರು ಹೋಗೋ ದಾರಿನ ಫಾಲೋ ಮಾಡಿದ್ರೆ ಸಾಕು. ಸುತ್ತಬೇಕೇನು ಎಂಡ್ಯಾ? ಬಟ್ ಸೀರಿಯಸ್ಲಿ ಜಾಗ ತುಂಬ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ತುಂಬ ಬರ್ಡ್ಸ್ಗಳಿರ್ಬೋದು ಅಥವಾ ನೇಚರಲ್ಲಿ ಅನಿಮಲ್ಸ್ಗಳಿಗೆ ತುಂಬ ಚೆನ್ನಾಗಿದೆ ಇದು ಪ್ಲೇಸು. ಬಟ್ ಅದನ್ನು ಬಂದು ಹಾಳು ಮಾಡಬೇಡಿ. ಏನೇ ಹೋದ್ರು ಆದ್ರೂ ಎಂಜಾಯ್ ಮಾಡಿ ಬನ್ನಿ, ಎಂಜಾಯ್ ಮಾಡಿ ಬನ್ನಿ. ಪ್ರಕೃತಿನ ಸವೀರಿ, ಪರವಾಗಿಲ್ಲ. ಬಟ್ ಎಂಜಾಯ್ ಮಾಡಿ. ಈ ಥರ ಫ್ರೆಶ್ ಗಾಳಿ ಇರ್ಬೋದು, ನೇಚರ್ ಇರ್ಬೋದು, ಈ ಗ್ರೀನರಿ ಅಷ್ಟು ಈಸಿಯಾಗಿ ಬೆಂಗಳೂರು ಲೈಫಲ್ಲಿ ಸಿಗೋದೇ ಇಲ್ಲ, ಸಿಲಿಕಾನ್ ಸಿಟಿಯಲ್ಲಿ. ಎಂಜಾಯ್ ಮಾಡಿ, ಬಟ್ ಪ್ರಕೃತಿಗೆ ಸ್ವಲ್ಪ ಉಳಿಸ್ಬಿಟ್ಟು ಹೋಗಿ. ಟಿನ್ ಬಾಟಲ್ಸ್ ಇರ್ಬೋದು, ಮೆಟಲ್ ಬಾಟಲ್ಸು, ಪ್ಲಾಸ್ಟಿಕ್ ಕವರ್ಸು, ಈ ಥರ ವಾಟರ್ ಬಾಟಲ್ಸ್ಗಳು ಗೊತ್ತು ನಿಮಗೆ ಡೈಜೆಷನ್ ಮಾಡ್ಕೊಳಕ್ಕಾಗದೇ ಇರೋ ಫುಡ್ನ ನೀವು ತಿಂದರೆ ಹೇಗೋ, ಭೂಮಿಗೂ ಅಷ್ಟೇ ಡೈಜೆಸ್ಟ್ ಆಗದೇ ಇರೋ ಥರ ಪ್ಲಾಸ್ಟಿಕ್ಸ್ಗಳನ್ನ ಹಾಕಿ ದಯವಿಟ್ಟು ನೇಚರ್ನ ಹಾಳು ಮಾಡಬೇಡಿ. ನೀವು ಬದುಕಿದ್ರೆ ಅಲ್ಲ, ಫ್ಯೂಚರಲ್ಲಿ ನಿಮ್ಮ ಮಕ್ಕಳು, ಅವ್ರ ಮಕ್ಕಳು ಕೂಡ ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ. ಆಕ್ಸಿಜನ್ ಸಿಲಿಂಡರ್ನ ಬೆನ್ನಿಗೆ ಕಟ್ಕೊಂಡು ಓಡಾಡೋ ಪರಿಸ್ಥಿತಿ ತರಬೇಡಿ ಅಷ್ಟೇ. A few moments later. ಇಲ್ಲಿ ಕೊಡೋದು ವಿಡಿಯೋ ಮಾಡೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ನಮ್ಮ ಬಾಸ್ ಪ್ರತ್ಯಕ್ಷ ಆಗಿಬಿಟ್ಟವ್ರೆ.
ಮಜ್ಜಿಗೆ ಇಟ್ಟಿದ ತಕ್ಷಣ ಹೋಗಿ ಎತ್ಕೊಳಕ್ಕೆ ಹೋಗ್ತಾ ಇತ್ತು ಕಳ್ಳನ ಮಗನ. ಡಸ್ಟ್ಬಿನ್ ಎಲ್ಲಿದೆ ಓಪನ್ ಆ ಕಡೆ ಸೈಡ್ ಇದೆಯಾ? ಆ ಕಡೆ ಇರೋದು ಓಪನ್. ಅಯ್ಯೋ ತಿರ್ಗಿಸ್ಬಿಟ್ಟವ್ರೆ ಅದನ್ನ. ನಾನು ಈ ಬಾಟಲ್ ಆಗ್ಬಿಡುತ್ತಲ್ಲ. ನೋಡಿದರೆ ಮಿತಿ ಮೀರುತ್ತಿದೆ ಮನಮೋಹಕ ಮಿಡಿತ, ಆಳದಲ್ಲಿ ಅತಿಯಾಗುತ್ತಿದೆ ಅಪರೂಪದ ಸೆಳೆತ.